ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿಯೇ ಎದ್ದಿದೆ. 5ಕ್ಕೆ 5 ಸ್ಥಾನಗಳನ್ನ ಗೆದ್ದು ಬೀಗಿರುವ ಕಾಂಗ್ರೆಸ್ ನಾಯಕರು ದೋಸ್ತಿ ನಾಯಕರುಗಳ ನಿದ್ದೆಗೆಡಿಸಿದ್ದಾರೆ. ಈಗಾಗಲೇ ದೋಸ್ತಿ ನಾಯಕರು ಶೇಕ್ ಆಗಿದ್ದಾರೆ. ಅದರಲ್ಲೂ ಕೂಡ ಅಡ್ಡ ಮತದಾನ ಮಾಡಿದ್ಯಾರು, ದೋಸ್ತಿಗಳ ಲೆಕ್ಕಾಚಾರ ಉಲ್ಟಾ ಆಗಿದ್ದು ಹೇಗೆ, ಈ ಮೂಲಕ ಅಡ್ಡ ಮತದಾನ ಮಾಡಿ ಮೀರ್ ಸಾಧಿಕೆಗಳ ಆದವರು ಯಾರು, ಇದು ಯಾವ ರೀತಿಯಾಗಿ ಬಿಜೆಪಿ ಮತ್ತು ಜೆಡಿಎಸ್ನ ನಾಯಕರ ಮೇಲೆ ಭವಿಷ್ಯದಲ್ಲಿ ಪರಿಣಾಮ ಬೀರುತ್ತೆ ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಪರಿಷತ್ ಚುನಾವಣೆಯಲ್ಲಿ ಡಿಕೆ ದಾಳ, ದೋಸ್ತಿ ತಳಮಳ. ದೋಸ್ತಿ ಗೇಮ್ ಉಲ್ಟಾ, ಕೆರೆ ದಾಟಿದ್ದು ಯಾರು? ಅಡ್ಡದಾರಿ ಹಿಡಿದವರನ್ನ ಹುಡುಕ್ತಿದ್ದಾರೆ ದೋಸ್ತಿಗಳು. ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಹೈಡ್ರಾಮಾ ಶುರುವಾಗಿದೆ. ಮೇಲ್ಮನೆ ಚುನಾವಣೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ರಣತಂತ್ರ ಫಲಿಸಿದ್ದೇ ತಡ ದೋಸ್ತಿ ನಾಯಕರಿಗೆ ಮಾಸ್ಟರ್ ಸ್ಟ್ರೋಕ್ ಬಿದ್ದಿದೆ. 5ಕ್ಕೆ 5 ಸ್ಥಾನ ಗೆದ್ದು ಕಾಂಗ್ರೆಸ್ ಬೀಗುತ್ತಿದ್ದರೆ ಮಖಾಡೆ ಮಲಗಿದ ಜೆಡಿಎಸ್ ಮತ್ತು ಕಂಗಾಲಾಗಿರೋ ಬಿಜೆಪಿ ದೋಸ್ತಿ ಗೇಮ್ ಉಲ್ಟಾ ಆಗಿದ್ದೆಲ್ಲಿ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕ್ತಿದೆ. ಕಾಂಗ್ರೆಸ್ಗೆ ಬರೋಬ್ಬರಿ 11 ಹೆಚ್ಚುವರಿ ಮತಗಳು ಬಿದ್ದಿವೆ. ಕ್ರಾಸ್ ವೋಟಿಂಗ್ ಮಾಡಿದ್ಯಾರು ಅನ್ನೋ ಗುಟ್ಟು ಇನ್ನೂ ರಟ್ಟಾಗಿಲ್ಲ. ಕೆರೆ ದಾಟಿದ್ಯಾರು ಅನ್ನೋದನ್ನ ಪತ್ತೆ ಹಚ್ಚಲು ದೋಸ್ತಿ ನಾಯಕರು ಅಖಾಡಕ್ಕಿಳಿದು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡುತ್ತಿದ್ದಾರೆ. ಸಿಎಂ ಆದ ಬೆನ್ನಲ್ಲೇ ಅಖಾಡಕ್ಕಿಳಿದಿದ್ದ ಡಿಕೆಶಿ ಪರಿಷತ್ ಚುನಾವಣೆಯನ್ನೇ ಅಗ್ನಿ ಪರೀಕ್ಷೆ ಮಾಡಿಕೊಂಡಿದ್ದರು. 5ನೇ ಅಭ್ಯರ್ಥಿಯನ್ನ ಅಖಾಡಕ್ಕಿಳಿಸಿ ದಾಳ ಉರುಳಿಸಿದ್ದರು. 5ನೇ ಅಭ್ಯರ್ಥಿ ಗೆಲ್ಲೋದು ಕಷ್ಟ ಅನ್ನೋ ಥರ ಕಾಣ್ತಿದ್ರು. ಗೆದ್ದೇ ಗೆಲ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿದ್ದ ಡಿಕೆಶಿ ಅಂತಿಮವಾಗಿ ಅಂದುಕೊಂಡಿದ್ದನ್ನ ಸಾಧಿಸಿ ತೋರಿಸಿದ್ರು. ಆದ್ರೆ ಫಲಿತಾಂಶ ಬಂದ ಮೇಲೇನೆ ಗೊತ್ತಾಗಿದ್ದು ದೋಸ್ತಿಗಳಲ್ಲೇ ಇದ್ದವರು ಡಿಕೆಶಿ ಕಡೆ ಟರ್ನ್ ಆಗಿದ್ದರು ಅನ್ನೋದು. ಕಾಂಗ್ರೆಸ್ ಕಡೆ ಇದ್ದದ್ದು ಒಟ್ಟು 140 ಮತಗಳು. ಆದ್ರೆ ಕಾಂಗ್ರೆಸ್ ಪಡೆದ ಮತಗಳು ಬರೋಬ್ಬರಿ 151. ಅಂದ್ರೆ 11 ದೋಸ್ತಿ ಶಾಸಕರ ಮತಗಳು ಕಾಂಗ್ರೆಸ್ಗೆ ತಿರುಗಿದ್ದವು. ಇದು ಈಗ ದೋಸ್ತಿಯಲ್ಲೇ ತಲ್ಲಣ ಸೃಷ್ಟಿಸಿಬಿಟ್ಟಿದೆ. ಅವರ ಕಾಂಟ್ಯಾಕ್ಟ್ಸ್, ಅವರ ರಿಲೇಷನ್ ಮೇಲೆ ಇದೆಲ್ಲ ಓಟ್ ಕೊಡಲಿಕ್ಕೆ ಹೆಚ್ಚು ಸಹಕಾರ ಬಗ್ಗೆ ಏನು ಗೊತ್ತಿಲ್ಲ. ಆದರೆ ಇದೆಲ್ಲ ಆಗಲಿಕ್ಕೆ ಸಿ ಎಂ ಅವ್ರ ಹೆಚ್ಚು ಪ್ರಯತ್ನ, ಆಸಕ್ತಿ, ಮುಂದಾಲೋಚನೆಯಿಂದ ಇದು ಯಶಸ್ವಿ ಆಗಿದೆ. ಗೆರೆ ದಾಟಿದ್ಯಾರು, ವೋಟ್ ಲೆಕ್ಕ ಹೇಗಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಕಾಂಗ್ರೆಸ್ನ 135 ಮತಗಳು ಜೊತೆಗೆ ಸಹ ಸದಸ್ಯರು ಮತ್ತು ಸರ್ವೋದಯ ಪಕ್ಷದ 1 ಮತ ಸೇರಿ 3 ಮತಗಳು ಮತ್ತು ಬಿಜೆಪಿ ಉಚ್ಚಾಟಿತ 2 ಶಾಸಕರು ಸೇರಿ ಒಟ್ಟು ಮತಗಳು 140 ಆಗಿದ್ವು. ಆದರೆ ಅದನ್ನೂ ಮೀರಿ ಕಾಂಗ್ರೆಸ್ ಪಡೆದ ಮತಗಳು ಬರೋಬ್ಬರಿ 151. ಆ ಪ್ರಕಾರವಾಗಿ ಕಾಂಗ್ರೆಸ್ಗೆ ನಿರೀಕ್ಷೆಗಿಂತ ಹೆಚ್ಚುವರಿ ಸಿಕ್ಕಿದ್ದು 11 ಮತಗಳು. ದೋಸ್ತಿ ಶಾಸಕರ ಮತ ಸೆಳೆಯುವಲ್ಲಿ ಸಕ್ಸಸ್ ಆದ ಡಿಕೆಶಿ ಮತ್ತು ಕಾಂಗ್ರೆಸ್ಗೆ ಅಡ್ಡ ಮತದಾನ ವರದಾನವಾಗಿ ಬಿಟ್ಟಿತ್ತು. ಇತ್ತ ಬಿಜೆಪಿ ಬಳಿ ಇದ್ದದ್ದು ಒಟ್ಟು 62 ಮತಗಳು. ಯತ್ನಾಳ್ ಸೇರಿಸಿದ್ರೆ 63 ಮತಗಳು. ಬಿಜೆಪಿ 2 ಅಭ್ಯರ್ಥಿಗಳಿಗೆ ಹಂಚಿಕೆ ಮಾಡಿದ್ದು ಸೇರಿಸಿದ್ರೆ 60 ಮತಗಳು. ಆದರೆ ಬಿಜೆಪಿಯ 2 ಅಭ್ಯರ್ಥಿಗಳು ಸೇರಿ ಪಡೆದ ಒಟ್ಟು ಮತಗಳು 56. 1 ಮತ ಅಸಿಂಧು ಆಗಿದೆ. ಆದರೆ 63 ಮತಗಳನ್ನು ಹೊಂದಿರೋ ಬಿಜೆಪಿ 56 ಮತಗಳನ್ನಷ್ಟೇ ಪಡೆದಿದೆ. ಅಂದ್ರೆ ಬಿಜೆಪಿಯ 6 ಶಾಸಕರಿಂದ ಅಡ್ಡ ಮತದಾನ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಇನ್ನು ಜೆಡಿಎಸ್ ಬಳಿ ಇದ್ದದ್ದು ಒಟ್ಟು 18 ಮತಗಳು. ಆದರೆ ಆ 18 ಮತಗಳ ಪೈಕಿ ಜೆಡಿಎಸ್ ಅಭ್ಯರ್ಥಿಗೆ ಬಿದ್ದಿದ್ದು ಒಟ್ಟು 14 ಮತಗಳು ಮಾತ್ರ. ಅಂದ್ರೆ ಜೆಡಿಎಸ್ನ 4 ಶಾಸಕರಿಂದ ಅಡ್ಡ ಮತದಾನ ನಡೆದಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತಿದೆ. ಹೀಗೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಹಿಂಗಾಗಿ ಅಡ್ಡ ಮತದಾನ ಮಾಡಿದವರ ವಿರುದ್ಧ ಈಗ ದೋಸ್ತಿಗಳು ಗರಂ ಆಗಿದ್ದಾರೆ. ಬಿಜೆಪಿ ಶಾಸಕರಿಂದಲೇ ಲಿಂಗರಾಜ್ ಪಾಟೀಲ್ ವಿರುದ್ಧ ಅಡ್ಡ ಮತದಾನ ಆಗಿರೋದು ಕಮಲ ಪಡೆಗೆ ನುಂಗಲಾರದ ತುತ್ತಾಗಿದೆ. ಮೇಲ್ಮನೆ ಫೈಟ್ನಲ್ಲಿ ದೋಸ್ತಿಗೆ ಡಿಕೆಶಿ ಕೊಟ್ಟ ಶಾಕ್ ಎಲ್ಲಾ ಲೆಕ್ಕಾಚಾರಗಳನ್ನೇ ಬುಡಮೇಲು ಮಾಡಿದೆ. ಪಟ್ಟಕ್ಕೇರಿದ ಬೆನ್ನಲ್ಲೇ ದೋಸ್ತಿಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿರೋ ಡಿಕೆಶಿ ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಜೆಡಿಎಸ್ ಮತ್ತು ಬಿಜೆಪಿ ಶಾಸಕರನ್ನ ತಮ್ಮತ್ತ ಸೆಳೆಯುವ ಮೂಲಕ ಕಾಂಗ್ರೆಸ್ನ ಬಲವನ್ನ ಇಮ್ಮಡಿಗೊಳಿಸಿದ್ದಾರೆ. ಆದರೆ ಇದು ದೋಸ್ತಿಗಳನ್ನ ತಲ್ಲಣಗೊಳಿಸ್ತಿದೆ. ಅದರಲ್ಲೂ ದಳಪತಿಗಳನ್ನ ಇನ್ನಷ್ಟು ಕೊತ ಅಂತ ಕುದಿಯುವಂತೆ ಮಾಡುತ್ತಿದೆ. ಆಪ್ತರನ್ನೇ ನಂಬಿಕೆಟ್ಟರ ಎಚ್ಡಿಕೆ, ಅತಿಯಾದ ನಂಬಿಕೆ ಒಳ್ಳೆಯದಲ್ಲ ಎಂದಿದ್ದೆ. ಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಗೆ ಹಿನ್ನಡೆಯಾಗಿದ್ರಿಂದ ದಳಪತಿಗಳು ಕೆಂಡವಾಗಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮನಿ ಪವರ್, ಮಸಲ್ ಪವರ್ ಬಗ್ಗೆ ಪುನರುಚ್ಚರಿಸಿದ್ದಾರೆ.
ಇಷ್ಟೇ ಅಲ್ಲ, ನಾವು ಜೆಡಿಎಸ್ ಅಭ್ಯರ್ಥಿಯನ್ನ ಗೆಲ್ಲಿಸಲು ಚುನಾವಣೆಗೆ ನಿಲ್ಲಿಸಿರಲಿಲ್ಲ. ಬದಲಿಗೆ ನಮ್ಮ ಮನೆಯಲ್ಲಿರೋರು ಎಷ್ಟು ನಂಬಿಕಸ್ಥರು ಅನ್ನೋದನ್ನ ತಿಳಿಯೋದಕ್ಕೆ ಅಭ್ಯರ್ಥಿಯನ್ನ ನಿಲ್ಲಿಸಿದ್ದೆವು ಅಂದಿದ್ದಾರೆ ಎಚ್ಡಿಕೆ. ಇಷ್ಟೇ ಅಲ್ಲ, ನಮ್ಮ ಪಕ್ಷದ ಆತ್ಮೀಯರನ್ನ ನಾನು ತುಂಬಾ ನಂಬಿದ್ದೆ, ಆದರೆ ಅತಿಯಾದ ನಂಬಿಕೆ ಒಳ್ಳೆಯದಲ್ಲ ಎಂಬ ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ ಅಂತ ಎಚ್ಡಿಕೆ ಆಕ್ರೋಶಗೊಂಡಿದ್ರು. ಎಚ್ಡಿಕೆ ಮಾತಿನಲ್ಲೇ ಗೊತ್ತಾಗುತ್ತೆ ಈ ಅಡ್ಡ ಮತದಾನ ಜೆಡಿಎಸ್ ಪಾಳೆಯದಲ್ಲಿ ಎಂಥ ಸಂಚಲನ ಸೃಷ್ಟಿಸಿದೆ ಅಂತ. ನಾನು ಚುನಾವಣೆ ಗೆಲ್ತೀವಿ ಅಂತಕ್ಕಂಥ ದೃಷ್ಟಿಯಿಂದ ಅಭ್ಯರ್ಥಿ ನಿಲ್ಲಿಸಿದ್ದಲ್ಲ. ನಾನು ಎಲ್ಲ ಶಾಸಕರನ್ನ ಎಕ್ಸೆಪ್ಟ್ ಒಬ್ಬರು ಈ ಜಿಲ್ಲೆಯವ್ರನ್ನ ಬಿಟ್ಟು ನಮ್ಮ ಪಕ್ಷದ 18ರಲ್ಲಿ 17 ಮತಗಳನ್ನು ಉಳಿಸ್ಕೋಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅದರ ಮೇಲೆ ತೀರ್ಮಾನ ಮಾಡೋದು, ಅಭ್ಯರ್ಥಿ ನಿಲ್ಲಿಸಬೇಕು ಅಂತ ಹೇಳಿ. ಯಾರು ಕ್ರಾಸ್ ವೋಟ್ ಮಾಡಿದ್ದಾರೆ ನನ್ನ ಹತ್ರ ಸಂಪೂರ್ಣ ಮಾಹಿತಿ ಇದೆ. ಅದರಿಂದ ನಾನೇನು ವಿಚಲಿತನಾಗಿಲ್ಲ. ನಮಗೆ ನಿಜವಾದ ಒಂದು ಅಖಾಡ ಇರತಕ್ಕಂಥದ್ದು 28ರ ಚುನಾವಣೆ. ಹಣಬಲ ತೋಲ್ಬಲದ ವಿರುದ್ಧವೇ ಚುನಾವಣೆ ನಡೆಸಬೇಕು ನಾವು. ದಳಪತಿ ಕುಮಾರಸ್ವಾಮಿಗೆ ಕೌಂಟರ್ ಕೊಟ್ಟ ಡಿಕೆಸು ಇನ್ನು ಪಕ್ಷದ ಹಿತಶತ್ರುಗಳ ಬಗ್ಗೆ ತಿಳಿಯಲು ಅಭ್ಯರ್ಥಿ ಹಾಕಿದ್ದೆ ಎಂಬ ಎಚ್ಡಿಕೆ ಹೇಳಿಕೆ ಬಗ್ಗೆ ಮಾಜಿ ಸಂಸದ ಡಿಕೆ ಸುರೇಶ್ ತಿರುಗೇಟು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಡಿಕೆ ಸುರೇಶ್ ಕುಮಾರಸ್ವಾಮಿ ಬಾಯಿ ಸರಿಯಿಲ್ಲ ಅಂತ ನೇರ ವಾಗ್ದಾಳಿ ನಡೆಸಿದ್ದಾರೆ. ಮೈಸೂರಲ್ಲೊಂದು ಮಾತಾಡ್ತಾರೆ, ಬೆಂಗಳೂರಿಗೆ ಬಂದು ಇನ್ನೊಂದು ಮಾತಾಡ್ತಾರೆ. ಅವರ ಬಗ್ಗೆ ಮಾತನಾಡಿದ್ರೆ ನಮಗೆ ಸಭ್ಯತೆ ಇರಲ್ಲ ಅಂತ ಗುಡುಗಿದ್ದಾರೆ. ಕುಮಾರಸ್ವಾಮಿ ನಾಲ್ಗೆ ಬಾಯಿ ಎರಡೂ ಶುದ್ಧ ಇಲ್ಲ ರೀ. ಅವ್ರ ಬಗ್ಗೆ ಜಾಸ್ತಿ ಮಾತಾಡೋದು ಅವಶ್ಯಕತೆ ಇಲ್ಲ. ಅವ್ರು ರಾತ್ರಿ ಮಾತಾಡಿದ್ದನ್ನು ಬೆಳಗ್ಗೆ ಮಾತಾಡೋದಿಲ್ಲ, ಬೆಳಗ್ಗೆ ಮಾತಾಡೋದನ್ನು ರಾತ್ರಿ ಮಾತಾಡೋದಿಲ್ಲ. ನಿಮಗೆ ಮೈಸೂರಲ್ಲಿ ಒಂದು ಮಾತಾಡ್ತಾರೆ, ಬೆಂಗಳೂರಲ್ಲಿ ಒಂದು ಮಾತಾಡ್ತಾರೆ. ಆತ್ಮಸಾಕ್ಷಿ ಮತ ಬರಲಿಲ್ಲ, ಜೆಡಿಎಸ್ ಅಭ್ಯರ್ಥಿ ಕಣ್ಣೀರು. ಇನ್ನು ಪರಿಷತ್ ಚುನಾವಣೆಯಲ್ಲಿ ಸೋಲಿನ ಬಗ್ಗೆ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ. ಮತದಾನದ ವೇಳೆ ನಿರೀಕ್ಷೆಗೂ ಮೀರಿದ ಘಟನೆಗಳು ನಡೆದಿವೆ. ವೋಟು ಕ್ರಾಸ್ ಆಗುವ ಬೆಳವಣಿಗೆಯನ್ನ ನಾನು ನಿರೀಕ್ಷಿಸಿರಲಿಲ್ಲ ಅಂತ ಹೇಳಿದ್ದಾರೆ. ಜೆಡಿಎಸ್ ಪಕ್ಷದ ಶಾಸಕರು ಜೊತೆಗಿರ್ತಾರೆ ಎಂಬ ನಂಬಿಕೆಯಿಂದ ಸ್ಪರ್ಧೆ ಮಾಡಿದ್ದೆ. ದೇವೇಗೌಡರು ಕುಮಾರಣ್ಣ ಮೇಲಿದ್ದ ನಂಬಿಕೆಯಿಂದ ನನಗೂ 2 ಆತ್ಮಸಾಕ್ಷಿ ಮತಗಳು ಬರುವ ನಿರೀಕ್ಷೆ ಇತ್ತು. ಆದರೆ ಈ ಮಟ್ಟಿಗೆ ಅಡ್ಡ ಮತದಾನವಾಗುತ್ತೆ ಅಂತ ಅಂದುಕೊಂಡಿರಲಿಲ್ಲ ಅಂದಿದ್ದಾರೆ. ನಿನ್ನೆಯಿಂದ ಬಹಳ ನೋವಾಗಿದೆ. ನಾನು ನೋವಾಗಿರೋದು ನಾನು ಸೋತಿದ್ದಕ್ಕಲ್ಲ, ನಮ್ಮ ಪಕ್ಷದಲ್ಲಿ ಏನೋ ಒಂದು 4-5 ಮತ ನಮಗೆ ಬಂದಿಲ್ಲ. ಅದ್ರ ಬಗ್ಗೆ ಒಂದು ಸಾರಿ ಎಲ್ಲರೂ ಸೇರಿ ಆತ್ಮಾವಲೋಕನ ಮಾಡಿಕೊಳ್ಳೋ ಅವಶ್ಯಕತೆ ಇದೆ. ಮೇಲ್ಮನೆ ಫೈಟ್ ಬಿಜೆಪಿ ನಾಯಕತ್ವಕ್ಕೆ ಪೆಟ್ಟು ಕೊಟ್ಟಿದೆಯಾ ಅನ್ನೋ ಪ್ರಶ್ನೆ ಮೂಡಿದೆ. ಬಿಜೆಪಿಯ 6 ಶಾಸಕರಿಂದ ಕ್ರಾಸ್ ವೋಟಿಂಗ್ ಆಗಿದೆ. ಹೀಗಾಗಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ನಾಯಕರು ವಿಫಲರಾಗಿದ್ದಾರೆ ಅನ್ನೋ ಸಂದೇಶ ರವಾನೆಯಾಗ್ತಿದೆ. ಅಭ್ಯರ್ಥಿಗಳಿಗೆ ಸಿಗುವ ಮತಗಳ ಬಗ್ಗೆಯೂ ನಿರ್ಲಕ್ಷ್ಯ ಮಾಡಿದ್ರು ಅನ್ನೋ ಮಾತುಗಳಿವೆ. ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ ಬದಲಾವಣೆ ಕೂಗು ಕೇಳಿಬರುತ್ತಿದೆ. ವಿಜಯೇಂದ್ರ ಅಶೋಕ್ ಸ್ಥಾನದ ಬದಲಾವಣೆ ಮಾತು ಕೇಳಿಬರುತ್ತಿದೆ. ಹಿಂಗಿರುವಾಗ ಬಿಜೆಪಿ ನಾಯಕರ ಅಡ್ಡ ಮತದಾನದಿಂದಾಗಿ ಬಿಜೆಪಿ ಹೈಕಮಾಂಡ್ ಕಿಂಗಣ್ಣಿಗೆ ರಾಜ್ಯ ನಾಯಕರು ಗುರಿಯಾಗಿದ್ದಾರೆ. ಅಡ್ಡ ಮತದಾನದ ಬಗ್ಗೆ ಜಾಗೃತೆ ವಹಿಸದೆ ನಿರ್ಲಕ್ಷ್ಯ ಮಾಡಿದ್ರ ಅನ್ನೋ ಪ್ರಶ್ನೆಯೂ ಉದ್ಭವಿಸಿದೆ. ಬಿಜೆಪಿಯಲ್ಲಿ ನಾಯಕತ್ವ ಗಟ್ಟಿ ಇಲ್ಲ ಎಂಬ ಮಾತು ಈ ಫಲಿತಾಂಶ ಮತ್ತು ಅಡ್ಡ ಮತದಾನದಿಂದ ಸಾಬೀತಾಗಿದೆ. ರಾಜ್ಯ ಬಿಜೆಪಿಯ ಬೆಳವಣಿಗೆ ಬಗ್ಗೆ ಹೈಕಮಾಂಡ್ ಗರಂ ಆಗಿದೆ. ಹೀಗಾಗಿ ವಿಜಯೇಂದ್ರ ಅಶೋಕ್ರಿಂದ ಪ್ರತ್ಯೇಕ ವರದಿಗೆ ಆದೇಶ ಮಾಡಲಾಗಿದೆ. ಅಡ್ಡ ಮತದಾನ ಮಾಡಿದ ಶಾಸಕರ ಪತ್ತೆ ಹಚ್ಚಲು ಆಂತರಿಕ ಸಮಿತಿ ರಚನೆ ಮಾಡಲಾಗಿದೆ. ಅಸಿಂಧುಗೊಂಡ ಮತದ ಬಗ್ಗೆಯೂ ವರದಿಗೆ ಸೂಚನೆ ನೀಡಲಾಗಿದೆ. ಇನ್ನು ಅಡ್ಡ ಮತದಾನ ಪ್ರಕ್ರಿಯೆಯಿಂದಾಗಿ ಮೈತ್ರಿಯಲ್ಲಿ ಬಿರುಕು ಉಂಟಾಗುವ ಸಾಧ್ಯತೆಗಳೂ ಕಾಣಿಸ್ತಿದೆ. ಮತದಾನ ವಿಚಾರದಲ್ಲಿ ದೋಸ್ತಿಯಲ್ಲಿ ಒಗ್ಗಟ್ಟು ಮೂಡದೇ ಇದ್ದಿದ್ರಿಂದ ಸಮಸ್ಯೆ ಇನ್ನಷ್ಟು ಉಲ್ಬಣಗೊಂಡಿದೆ. ಅದರಲ್ಲೂ ಜೆಡಿಎಸ್ ಅಭ್ಯರ್ಥಿಗೆ ಬಿಜೆಪಿ ನಾಯಕರು ಮತ ಹಾಕಬಹುದು ಅಂತ ಅಂದುಕೊಂಡಿದ್ದರು. ಆದರೆ ಜೆಡಿಎಸ್ಗೆ ಬಿಜೆಪಿಯ ಮತಗಳು ಬೀಳಲೇ ಇಲ್ಲ. ಪರಿಷತ್ ಚುನಾವಣೆ ಟೈಮಲ್ಲಿ ಅಶೋಕ್ ಕೊಠಡಿಯತ್ತ ಜೆಡಿಎಸ್ ಶಾಸಕರು ಸುಳಿದೇ ಇಲ್ಲ. ಬಿಜೆಪಿಯಿಂದ 6 ಮತ ನಿರೀಕ್ಷೆ ಮಾಡಿತ್ತು ಜೆಡಿಎಸ್. ಆದರೆ ಜೆಡಿಎಸ್ ಅಭ್ಯರ್ಥಿಗೆ 4 ಮತ ಹಾಕಿಸಿದ ಬಿಜೆಪಿ 6 ಮತಗಳ ಬದಲು 4 ಮತ ಹಾಕಿಸಿರೋದಕ್ಕೆ ದಳಪತಿಗಳು ಬೇಸರಗೊಂಡಿದ್ದು ದೋಸ್ತಿಯಲ್ಲಿ ಸಣ್ಣ ಬಿರುಕು ಸೃಷ್ಟಿಯಾದಂತೆ ಕಾಣುತ್ತಿದೆ. ಅಡ್ಡ ಮತದಾನದ ರಿಪೋರ್ಟ್ ಕೇಳಿದ ಬಿಜೆಪಿ ಹೈಕಮಾಂಡ್ ಮೀರ್ ಸಾದಿಕ್ಗಳ ಹುಡುಕಾಟಕ್ಕೆ ಅಖಾಡಕ್ಕಿಳಿದ ಕಮಲಕಲಿಗಳು. ಇನ್ನು ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿಯಿಂದಲೇ ಅಡ್ಡ ಮತದಾನವಾಗಿರೋದು ರಾಜ್ಯ ನಾಯಕರಿಗೆ ಬಹುದೊಡ್ಡ ಟೆನ್ಷನ್ ತಂದೊಡ್ಡಿದೆ. ಕಾಂಗ್ರೆಸ್ಗೆ ಗೌಪ್ಯವಾಗಿ ಮತ ಹಾಕಿರೋ ಬಿಜೆಪಿ ಶಾಸಕರು ಯಾರು ಅನ್ನೋದನ್ನ ಪತ್ತೆ ಹಚ್ಚುವ ಕಾರ್ಯ ಕಮಲಪಾಳ್ಯದಲ್ಲಿ ಚುರುಕುಗೊಂಡಿದೆ. ಮತಗಟ್ಟೆ ಕೇಂದ್ರದಲ್ಲಿದ್ದ ಪಕ್ಷದ ಏಜೆಂಟ್
ಹಾಗೂ ಬಿಜೆಪಿ ಚೀಫ್ ವಿಪ್ ದೊಡ್ಡನಗೌಡ ಪಾಟೀಲ್ ಜೊತೆ ಆರ್ ಅಶೋಕ್ ಮತ್ತು ವಿಜಯೇಂದ್ರ ಚರ್ಚೆ ನಡೆಸಿದ್ದಾರೆ. ಶಂಕೆಗೆ ಒಳಗಾಗಿರುವ ಶಾಸಕರಿಗೆ ದೂರವಾಣಿ ಕರೆ ಮಾಡಿ ವಿಚಾರಿಸಲಾಗ್ತಿದೆ. ಆದ್ರೆ ಫೋನ್ ರಿಸೀವ್ ಮಾಡಿದವರೆಲ್ಲ ನಾನು ಅಡ್ಡ ಮತದಾನ ಮಾಡಿಲ್ಲ ಅಂತಾನೆ ಹೇಳ್ತಿದ್ದಾರೆ. ಆದ್ರೆ ಸೂಕ್ಷ್ಮ ತನಿಖೆಗಿಳಿದಿರೋ ಬಿಜೆಪಿ ನಾಯಕರು ಶಂಕಿತ ನಾಯಕರ ಒಂದು ವಾರದ ನಡವಳಿಕೆ, ಯಾರ್ಯಾರನ್ನ ಭೇಟಿಯಾಗಿದ್ರು ಅನ್ನೋದರ ಬಗ್ಗೆಯೂ ಮಾಹಿತಿ ಸಂಗ್ರಹಿಸುತ್ತಿದೆ. ಅಡ್ಡದಾರಿ ಹಿಡಿದವರ ರಾಜಕೀಯ ಜೀವನ ಅಂತ್ಯ. ಇನ್ನೂ ಅಡ್ಡ ಮತದಾನ ಮಾಡಿದ ಸ್ವಪಕ್ಷ ಶಾಸಕರ ವಿರುದ್ಧ ಆರ್ ಅಶೋಕ್ ಕೆಂಡಾಮಂಡಲರಾಗಿದ್ದಾರೆ. ಅಡ್ಡ ಮತದಾನ ಮಾಡಿದವರನ್ನ ಸುಮ್ಮನೆ ಬಿಡಲ್ಲ, ಕ್ರಾಸ್ ವೋಟಿಂಗ್ ಮಾಡಿದವರ ರಾಜಕೀಯ ಜೀವನ ಅಂತ್ಯ ಮಾಡ್ತೇವೆ ಅಂತ ಗುಡುಗಿದ್ದಾರೆ. ಅಡ್ಡದಾರಿ ಹಿಡಿದವರು ಮುಂದೆ ಯಾವುದೇ ಪಕ್ಷದಲ್ಲೂ ಎಲೆಕ್ಷನ್ಗೆ ನಿಲ್ಲದ ರೀತಿಯಲ್ಲಿ ಮಾಡುತ್ತೇವೆ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಇಷ್ಟು ಪ್ರಬಲವಾದಂಥ ಕೇಂದ್ರ ಸರ್ಕಾರ ಇದ್ದಾಗನೂ ಕೂಡ ಈ ಥರ ದ್ರೋಹ ಬಗೆತಾರಲ್ಲ ಪಾರ್ಟಿಗೆ, ಇವರು ನಿಜಕ್ಕೂ ಖದೀಮ್ರೆ. ಖದೀಮ್ರು ಇವ್ರನ್ನ ಸಾಮಾನ್ಯ ಅಂತ ನಾವು ತಿಳ್ಕೊಳಕ್ಕಲ್ಲ, ದೊಡ್ಡ ಖದೀಮ್ರು ಇದ್ದಾರೆ. ಇಂಥ ಖದೀಮ್ರಿಗೆ ಬಲಿ ಹಾಕಕ್ಕೆ ಸಮಯ ಇದೆ. ಇನ್ನು ಜೀವನದಲ್ಲೇ ಅವ್ರ ಪಾಠ ಕಲಿಬೇಕು. ಇನ್ನು ಜೀವನದಲ್ಲೇ ಅವರು ಎಲೆಕ್ಷನ್ ನಿಲ್ಲಬಾರ್ದು. ಇನ್ನು ಜೀವನದಲ್ಲಿ ಅವ್ರಿಗೆ ಟಿಕೆಟ್ ಸಿಗಬಾರ್ದು. ಅವ್ರ ಜೀವನದಲ್ಲಿ ಗೆಲ್ಲಬಾರ್ದು. ಅವ್ರ ಜೀವನ ಅಂತ್ಯ ಅಂದರೆ ಅಥವಾ ರಾಜಕೀಯವಾಗಿ ಅವ್ರ ಜೀವನ ಅಂತ್ಯ ಆಗ್ತೈತೆ. ಆ ರೀತಿ ಕೆಲಸವನ್ನ ನಾವು ಮಾಡ್ತೇವೆ. 2028ರ ಟಾರ್ಗೆಟ್ ಅಸಲಿಯಾಟ ಮುಂದಿದೆ. ಇನ್ನು ವಿಧಾನ ಪರಿಷತ್ ಚುನಾವಣೆ ರಾಜ್ಯ ರಾಜಕಾರಣದಲ್ಲಿ ಭಾರೀ ಸಂಚಲನ ಮೂಡಿಸಿದ್ದು, ಇದನ್ನೇ ಪಾಠವನ್ನಾಗಿ ಅರಿತುಕೊಂಡಿರೋ ದೋಸ್ತಿಗಳು 2028ರ ಟಾರ್ಗೆಟ್ ಫಿಕ್ಸ್ ಮಾಡಿಕೊಂಡಿದೆ. ಪಕ್ಷದೊಳಗಿನ ಭಿನ್ನಮತ, ಬಣ ರಾಜಕೀಯ ಹಾಗೂ ನಾಯಕತ್ವದ ಕೊರತೆಯನ್ನ ಸರಿಪಡಿಸಿಕೊಳ್ಳದೆ ಇದ್ರೆ ಕಮಲ ಮತ್ತು ದಳಪತಿಗಳಿಗೆ ಮುಂದಿನ ಹಾದಿ ಕಠಿಣವಾಗಲಿದೆ ಅನ್ನೋ ಸಂದೇಶ ರವಾನೆಯಾಗಿದೆ.